ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವಿಡಿಯೋ. ಸೊ ಇವತ್ತಿನ ವೀಡಿಯೋದಲ್ಲಿ ಏನಿರುತ್ತೆ ಅಂತ ನಿಮಗೆಲ್ರಿಗೂ ಟೈಟಲ್ ತಮ್ಮನೇಲಿ ನೋಡಿ ಅರ್ಥ ಆಗಿರುತ್ತೆ. ಸೊ ಇವತ್ತಿನ ವೀಡಿಯೋದಲ್ಲಿ ಫುಲ್ ಕೇಜ್ ಅಪ್ಡೇಟ್ನ ಕೊಡ್ತೀನಿ. ತುಂಬ ಜನ ಕಮೆಂಟ್ ಮಾಡಿದರು ಕೇಜ್ ಅಪ್ಡೇಟ್ ಹಾಕಿ ಬರೋ ಅಂತ. ಸೊ ಅದಕ್ಕೆ ಇವತ್ತಿನ ವೀಡಿಯೋದಲ್ಲಿ ನಾನು ಫುಲ್ಲು ಕೇಜ್ ಅಪ್ಡೇಟ್ ಕೊಡೋಣ ಅಂತ ಬಂದಿದ್ದೀನಿ. ಅದಕ್ಕೂ ಮುಂಚೆ ಯಾರು ಹೊಸಬ್ರು ನನ್ನ ಚಾನಲ್ನ ನೋಡ್ತಿದ್ದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಅಲ್ಲೇ ಕಾಣಿಸ್ತಿರೋ ಬೆಲ್ ನೋಟಿಫಿಕೇಷನ್ನ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ಇಮಿಡಿಯೇಟ್ ನೋಟಿಫಿಕೇಷನ್ ಬರುತ್ತೆ. ಓಕೆನಾ? ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಮೇಲ್ಗಡೆ ಇರೋ ಸಬ್ಜಾ ಮತ್ತು ಚೀನಿ ಗೂಡು ಕಡೆಯಿಂದ ಹೋಗೋಣ ಫ್ರೆಂಡ್ಸ್, ಬನ್ನಿ. ಸೊ ಸಬ್ಜಾ ಮತ್ತು ಚೀನಿ ಗೂಡಲ್ಲಿ ನಾನು ಲಾಸ್ಟ್ ಟೈಮ್ ಒಂದು ಕಾಡ್ಪಾರಿ ಒಳಗೆ ಮೊಟ್ಟೆ ಇಟ್ಟಿದ್ದೆ ಅಂತ ಹೇಳಿದ್ದೆ. ಸೊ 2 ವೀಕ್ ಆಯಿತು ನಾನು ಅದು ಮೊಟ್ಟೆ ಇಟ್ಟ ಮೇಲೆ ಕೇಜ್ ಅಪ್ಡೇಟ್ ಹಾಕಿರಲಿಲ್ಲ. ಅದು ಮರಿಯಾಗಿ ಮರಿ ಕೂಡ ತುಂಬ ದೊಡ್ಡದಾಗಿದೆ. ಸೊ ನೀವು ನೋಡ್ತಿರ್ಬೋದು, ತೋರಿಸ್ತೀನಿ. ಸೊ ಕಾಡ್ಪಾರಿ ಒಳಗೆ ಮೊಟ್ಟೆ ಮರಿ ಎಷ್ಟು ದೊಡ್ಡದಾಗಿದೆ ನೋಡಿ ಫ್ರೆಂಡ್ಸ್. ಸೊ ತುಂಬ ಹೆಲ್ತಿಯಾಗಿ ಬಂದಿದೆ ಮರಿ. ಓಕೆನಾ? ಸೊ ಇದ್ರದ್ದು ಸಬ್ಜಾ ಮೊಟ್ಟೆ ಫ್ಯಾಂಟಲ್ಗೆ ಇಕ್ಕಿದ್ನಲ್ಲ, ಅದು ಮರಿಯಾಗಿದೆ, ತೋರಿಸ್ತೀನಿ. ಓಕೆನಾ? ಸೊ ಇದಿಷ್ಟು ಕಾಡ್ಪಾರಿ ಒಳಗೆ ಮೊಟ್ಟೆದು ಆ್ಯಂಡ್ ಸಬ್ಜಾ ಮತ್ತು ಚೀನಿನ ಗುಡ್ಡಿಂದು ಅಪ್ಡೇಟ್ ಫ್ರೆಂಡ್ಸ್. ಸೊ ನೆಕ್ಸ್ಟು ತಾರಾ ಕೇಜ್ ಕಡೆ ಹೋಗೋಣ, ಬನ್ನಿ ಫ್ರೆಂಡ್ಸ್. ತಾರಾ ಅಕ್ಕಿ ಗೂಡು ಕಡೆ ಬಂದರೆ ಫ್ರೆಂಡ್ಸ್, ಲಾಸ್ಟ್ ಟೈಮ್ ಮೊಟ್ಟೆ ಇಟ್ಟಿತ್ತಲ್ಲ, ಅದು ಇನ್ನೂ ಮರಿಯಾಗಿಲ್ಲ. ಇನ್ನೊಂದು 2 ದಿವಸದಲ್ಲಿ ಮರಿ ಆಗುತ್ತೆ. ಓಕೆನಾ? ಸೊ 2 ದಿವಸದಲ್ಲಿ ಮರಿ ಆದಮೇಲೆ ನಿಮಗೆ ಅಪ್ಡೇಟ್ ಕೊಡ್ತೀನಿ. ನೆಕ್ಸ್ಟ್ ವೀಕ್ ಅಪ್ಡೇಟ್ ಕೊಡ್ತೀನಿ. ಓಕೆನಾ? ಸೊ 2 ಮೊಟ್ಟೆನೂ ಫರ್ಟೈಲಿದೆ, ಚೆಕ್ ಮಾಡಿದ್ದೀನಿ. ಸೊ ಇದು ಮರಿ ಆದಮೇಲೆ ನಿಮಗೆ ಅಪ್ಡೇಟ್ ಕೊಡ್ತೀನಿ ನಾನು. ಸೊ ಇದಿಷ್ಟು ಮಿಡಲ್ ಕೆಜಿನ ಅಪ್ಡೇಟ್ ಫ್ರೆಂಡ್ಸ್. ಸೊ ಫ್ಯಾಂಟೈಲ್ ಪಾರಿವಾಳ ಹೊರಗೆ ಬಿಟ್ಟಿದ್ದೀನಿ. ಓಕೆನಾ ಫ್ರೆಂಡ್ಸ್? ಸೊ ಅದ್ರದ್ದು ಸಬ್ಜಾ ಮತ್ತು ಚೀನಿದು ಮೊಟ್ಟೆ ಇಟ್ಟು ಮರಿ ಮಾಡಿದ್ನಲ್ಲ, ಮರಿ ತೋರಿಸ್ತೀನಿ ಬನ್ನಿ. ಸೊ ಮರಿ ಮಾತ್ರ ಹಿಂಗೈತೆ ನೋಡಿ ಫ್ರೆಂಡ್ಸ್, ಏನಕ್ಕಂತ ಗೊತ್ತಿಲ್ಲ. ಸೊ ಈ ಮರಿ ಕಾಡ್ಪಾರಿ ಒಳದ ಮರಿಗಿಂತ ದೊಡ್ಡ ಮರಿ ಫ್ರೆಂಡ್ಸ್. ಅಂದರೆ ಮೊಟ್ಟೆ 4 ದಿವಸ ಬೇಗ ಹ್ಯಾಚ್ ಆಗಿತ್ತು ಕಾಡ್ಪಾರಿ ಒಳದ ಮರಿಗೆ ಅಂತ. ಸೊ ಆದರೂ ಈ ಸೈಜಲ್ಲಿ ಐತೆ ಫ್ರೆಂಡ್ಸ್. ನೀವು ಕಾಡ್ಪಾರಿ ಒಳದ ಮೊಟ್ಟೆನ ನೋಡಿರ್ಬೋದು, ಮರಿನ ಎಷ್ಟು ದೊಡ್ಡ ಆಗಿತ್ತು ಅಂತ. ಸೊ ಇದು ಇಷ್ಟು ಚಿಕ್ಕ ಇದೆ ಫ್ರೆಂಡ್ಸ್, ಏನಾಗಿದೆ ಅಂತ ಗೊತ್ತಿಲ್ಲ. ಸೊ ಫೀಡಿಂಗ್ ಕೂಡ ಏನೂ ಇರಲಿಲ್ಲ ಫ್ರೆಂಡ್ಸ್. ನಾನು ಬಂದಮೇಲೆ ಹ್ಯಾಂಡ್ ಫೀಡಿಂಗ್ ಮಾಡಿ ಈ ರೀತಿ ಇವಾಗ ಸ್ವಲ್ಪ ಆ್ಯಕ್ಟಿವ್ ಇದೆ. ಓಕೆನಾ? ಸೊ ನಾನು ಸತ್ತೋಗುತ್ತೆ ಅಂದ್ಕೊಂಡೆ, ಬಟ್ ಹ್ಯಾಂಡ್ ಫೀಡಿಂಗ್ ಮಾಡಿದ್ಮೇಲೆ ಇವಾಗ ಈ ರೀತಿ ಈ ಸ್ಟೇಜಿಗೆ ಬಂದಿದೆ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟು ಇದ್ರದ್ದು ಅಪ್ಡೇಟ್ ಏನಾಗುತ್ತೆ ಅಂತ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೀನಿ. ಓಕೆನಾ? ಸೊ ಇದಿಷ್ಟು ಪಿಜನ್ಸ್ನ ಕೇಜ್ ಅಪ್ಡೇಟ್ ಫ್ರೆಂಡ್ಸ್. ಆ್ಯಂಡ್ ಪಟ್ಟಗಳ ಗೂಡು ಕಡೆ ಹೋಗೋದಾದರೆ ಪಟ್ಟಗಳನ್ನು ಹೊರಗೆ ಬಿಟ್ಟಿದ್ದೀನಿ. ಓಕೆನಾ ಫ್ರೆಂಡ್ಸ್? ಪಟ್ಟಗಳು ಬಂದ ಮೇಲೆ ಅವನ್ನ ಹಿಡಿದು ಗೂಡಿಗೆ ಹಾಕಿ ನಿಮಗೆ ಕೇಜ್ ಅಪ್ಡೇಟನ್ನು ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಅಷ್ಟೇ ಫ್ರೆಂಡ್ಸ್, ಮತ್ತೇನು ಅಪ್ಡೇಟ್ ಇಲ್ಲ. ಸೊ ಈ ಗೂಡು ಫುಲ್ ಖಾಲಿ ಇದೆ, ನೀವು ನೋಡ್ಬೋದು. ಪಟ್ಟಗಳು ಬಂದಮೇಲೆ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಓಕೆನಾ? ಸೊ ಫ್ರೆಂಡ್ಸ್, ಪಟ್ಟಗಳೆಲ್ಲ ಬಂದಿದ್ದಾವೆ. ಓಕೆನಾ? ಸೊ ಪಟ್ಟಗಳನ್ನೆಲ್ಲ ತೋರಿಸ್ತೀನಿ ಬನ್ನಿ. ಸೊ ಪಟ್ಟಗಳ ಕಡೆ ಬಂದರೆ ಇದು ಲಾಸ್ಟ್ ಟೈಮು ಫ್ಯಾಂಟಲ್ಗೆ ಇಕ್ಕಿದ್ದು ತಾರಾದ ಮೊಟ್ಟೆದು ಪಟ್ಟ ಫ್ರೆಂಡ್ಸ್. ಆ್ಯಂಡ್ ಅದು ತಾರದ್ದೇ ಪಟ್ಟ. ಒಟ್ಟು 2 ಪಟ್ಟಗಳಿದೆ. ಓಕೆನಾ? ಆ್ಯಂಡ್ ಮೇಲ್ಗಡೆ ಬಂದರೆ ಇಲ್ಲೇ ಇದು ಧೂಮದ ಪಟ್ಟ, ಸಬ್ಜಾ ಮತ್ತು ಚೀನಿದು ಫಸ್ಟ್ ಪಟ್ಟ, ಮತ್ತು ಇದು ತಾರದ್ದು ಫಸ್ಟ್ ಪಟ್ಟ. ಓಕೆನಾ? ಬಟ್ ಇದು ವೈಟ್ ದಿನದಿಂದ ದಿನ ಜಾಸ್ತಿನೇ ಆಗ್ತೈತಪ್ಪ. ಯಾವ ಕಲರ್ ಆಗುತ್ತೆ ಅಂತ ಗೊತ್ತಿಲ್ಲ. ಧೂಮನೇ ಇರ್ಬೋದು ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬರೋ ವೀಡಿಯೋಗಳಲ್ಲಿ ನೋಡೋಣ. ಸೊ ಇದಿಷ್ಟು ಪಿಜನ್ಸ್ನ ಕೇಜ್ನ ಅಪ್ಡೇಟ್ ಆಗಿತ್ತು ಫ್ರೆಂಡ್ಸ್. ಸೊ ಈ ವಿಡಿಯೋ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಹಾಗೆ ನೆಕ್ಸ್ಟ್ ವೀಡಿಯೋ ಯಾವ ಟಾಪಿಕ್ ಮೇಲೆ ಮಾಡಬೇಕಂತ ಕಮೆಂಟ್ ಮಾಡಿ, ಡೆಫಿನೆಟಾಗಿ ನಾನು ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.